ಅಧ್ಯಕ್ಷರೇ, ಇಲ್ಲಾಂದ್ರೆ ನೀವು ನಿಮ್ಮ ಆಫೀಸಿಂದ ಒಂದು ವ್ಯವಸ್ಥೆ ಮಾಡಿ, ಬರ್ಕೊಳ್ಳೋಂತ ವ್ಯವಸ್ಥೆ ನಿಮ್ಮ ಆಫೀಸಿಂದ ಒಬ್ಬರು ವ್ಯವಸ್ಥೆ ಮಾಡಿ, ಅಲ್ಲೆಲ್ಲರ ಮೇಲ್ಗಡೆ ಕೂರಿಸಿ ಅವ್ರು ಬರ್ಕೊಳ್ಳಿ. ನಿಮ್ಮ ಆಫೀಸಿಂದ, ಸ್ಪೀಕರ್ ಆಫೀಸಿಂದ, ನಿಮ್ಮ ಮಂತ್ರಿಗಳ ಕೈಲಿ ಯಾರ ಕೈಲಿ ಆಗಲ್ಲ. ಕೊಡುವ ಎಲ್ಲ ಸಲಹೆ ಸೂಚನೆ ಸ್ವೀಕರಿಸುವ. ಯಾಕಂದ್ರೆ ನೀವು ಅಲ್ಲಿ ಹೋದ್ರೆ ಇವರು ಏನು ಎಚ್ಚೆತ್ತುಕೊಳ್ಳುವುದಿಲ್ಲ. ಇಲ್ಲಿದ್ದು ನೀವು ಕೆಲವು ಸಲಹೆ ಕೊಟ್ಟಾಗ ಮಾತ್ರ ಹೆಚ್ಚು ಕೊಲ್ತಾರೆ. ಅದಕ್ಕೆ ಇಲ್ಲಿದ್ದೇ ಸಲಹೆ ಸೂಚನೆ ಕೊಡಿ. ಯಾರಿಗೆ ಕೊಡೋದು ಸಲಹೆ ಸೂಚನೆ? ಯಾರಿಗೆ ಕೊಡೋದು ಅನ್ಬೇಕಲ್ಲ. ಅದಕ್ಕೆ ಸುನೀಲ್ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಆಫೀಸ್ ಇಂದಾನೆ ಒಬ್ಬರನ್ನ ಡೆಪ್ಯೂಟ್ ಮಾಡ್ಬಿಡಿಲಿ. ನಾವೇನೇನ್ ಮಾತಾಡ್ತೀರಿ ಮಾತಾಡಿ, ನಿಮ್ಮಿಂದಾನೇ ಅವ್ರಿಗೆ ಲೆಟರ್ ಹೋಗ್ಲಿ ಸರ್ಕಾರಕ್ಕೆ. ಇಲ್ಲಾಂದ್ರೆ ಅವರು ಏನ್ ಮಾಡಿದ್ರು ಬುದ್ಧಿ ಕಲಿಯೋದೇ ಇಲ್ಲ. ನೀವ್ ಹೇಳಿದ್ರಿ ವಿಪ್ಪನ್ ಮೇಲೆ ಒಬ್ಬ ವಿಪ್ಪನ್ ಮಾಡ್ಬೇಕು ಅಂತ ಹೇಳಿ. ವಿಪ್ಪ ಯಾವ್ದೇನ್ ಮಾಡ್ತಾರೆ ಬಾಬಾ? ಅಲ್ಲ, ಅವ್ರ ಕೈಲೂ ಆತ ಇಲ್ಲ. ಅವ್ರು ಹೇಳ್ತಾರೆ ನನ್ ಕೈ ಫೋನ್ಗೆ ಸಿಕ್ಕಲ್ಲ, ಕೇಳಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಜಾಸ್ತಿ ಟೀಕೆ ಮಾಡಿ ರಾಜೀನಾಮೆ ಕೊಡ್ತಾರೆ. ಈಗ ಹೋಗಿ ನೀವು ಜಾಸ್ತಿ ಕೊಡಲ್ಲ. ಅವ್ರು ಯಾವ ಈಗ ನಾನು ಹೇಳ್ಬಿಟ್ಟಿದ್ದೀನಿ ಈಗಾಗಲೇ. ಈ ಸಭೆಗಳು ಮಾತಾಡೋದು ಚೆನ್ನಾಗಿರಲ್ಲ. ಇವತ್ತು ಸಾಯಂಕಾಲ ಇವತ್ತು CLP ಇವತ್ತು ಸಾಯಂಕಾಲ CLPಗೆ ನಮ್ಮ ಮುಖ್ಯಮಂತ್ರಿಗಳಿಂದ ಸರಿಯಾಗಿ ಸೂಚನೆ ಕೊಡಿಸಿ ನಾಳೆಯಿಂದ ಕರೆಕ್ಟ್ ಬರಂಗ್ ಮಾಡ್ತೀವಿ ಸ್ವಾಮಿ. ನಾಳೆ ಮುಂದೂಡಿ ಸಭೆನ, ಏನ್ ತೊಂದರೆ ಇಲ್ಲ. ಬಿಟ್ಟಿದ್ದು ನಾಳೆ ಮುಂದೂಡಿ. ಸಭಾಧ್ಯಕ್ಷ ಬಿಟ್ಟಿದ್ದು ನಾಳೆ ಮುಂದೂಡೋದು, ಸಭಾಧ್ಯಕ್ಷ ಬಿಟ್ಟಿದ್ದು ನಾಳೆಯಿಂದ ಈ ತರ ಆಗದಾಗ ನೋಡ್ಕೊಂಡು ಬರ ನಮ್ದು ಸ್ವಾಮಿ. ನಮಸ್ಕಾರ. ಅಧ್ಯಕ್ಷ, ನಿಮ್ಮ ಇದೊಂದು ಇತಿಹಾಸ ಆಯ್ತು. ಇಷ್ಟೊತ್ತಾದ್ರೂ ಕೂಡ ಯಾರು ಬರ್ತಾ ಇಲ್ಲ, ಪೋಸ್ಟ್ಪೋನ್ ಮಾಡಿಬಿಡಿ. ನನ್ನ ಇತಿಹಾಸ ಮಾತ್ರ, ನೀವು ಡೆಪ್ಯೂಟಿ ಆದ ನಂತರ ಇತಿಹಾಸ ನಿರ್ಮಾಣ ಆಯ್ತು ಅಂತೇಳಿ. ಸಭೆ ನಡಿಬೇಕು ಅಂತ ನೀವು ಇಷ್ಟು ಕಳಕಳಿ ಇಟ್ಕೊಂಡು 8:15 ಬರ್ಲಿಕ್ಕೆ ಕೇಳ್ತೀರಿ, 9:30 ಸಭೆ ನಡೆಸ್ತೀರಿ, ಕಳಕಳಿ ಇದೆ. ಸರ್ಕಾರಕ್ಕೆ ಒಂದ್ಸರಿ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ ಸ್ವಾಮಿ. ನಿಮ್ಮ ಸೀರಿಯಸ್ನೆಸ್ ಸರ್ಕಾರಕ್ಕೆ ಗೊತ್ತಾಗಬೇಕಲ್ಲ. ಈಗ ನಿಮ್ ಸೀರಿಯಸ್ ಅವರಿಗೆ ಗೊತ್ತಾಗಬೇಕಲ್ಲ. ಇಷ್ಟು ಬಂದ್ರು ಸ್ವಾಮಿ, ಬೇಕಾದಷ್ಟು ನಿಮ್ ಸರ್ಕಾರ ಪರಮೇಶ್ವರ್ ಅವರೇ, ನಿಮ್ಮನ್ನು ಬಲಿಪೋಷ ಮಾಡ್ತಾ ಇದಾರೆ ಸುಮ್ಮನೆ. ಒಬ್ಬರನ್ನೇ ನೋಡಿ, ನಿಮ್ಮ ಒಬ್ಬರನ್ನ ಬಲಿಪೋಷ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಬಂದವ್ರು ಕೃಷ್ಣ ಬೈರೇಗೌಡರು ಇರಲಿಲ್ಲ. ಅವ್ರು ಎಕ್ಸ್ಟ್ರಾ ಬಂದಿರೋದಿಲ್ಲ. ಏನ್ ಪ್ರಾಪರ್ಟಿ ಇರಬೇಕು ಅಂತ ಇಷ್ಟು ಗರಿಬಿದು ಮಾಡ್ಬೇಕು. ಈಗ ವಿಷಯ ಗೊತ್ತುಂಟ, ಇದೆಲ್ಲ ಕೆಲವೊಮ್ಮೆ ಈ ರೀತಿ ಆಗ್ತದೆ ಇದರಲ್ಲಿ. ಸೊ ಪ್ರತಿಪಕ್ಷ ಆಗಿ ಮಾತಾಡ್ತಾರೆ. ಈಗ ಸರ್ಕಾರದಿಂದ ಮಂತ್ರಿ ಶಾಸಕರು ಕೂಡ ಭಾಗವಹಿಸಬೇಕು ಇದರಲ್ಲಿ.